ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಜಿ ಡಿ ಎಸ್ನ 28,740 ಹುದ್ದೆಗಳು ಏನಿತ್ತು ಅದರದ್ದು ಫಸ್ಟ್ ಮೆರಿಟ್ ಲಿಸ್ಟು ರಿಲೀಸ್ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ ಇರೋವಂಥದ್ದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋ ಅಂಥದ್ದು ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ. ಆ ಒಂದು ಮೆರಿಟ್ ಲಿಸ್ಟ್ ಏನಿದೆ ಅದರಲ್ಲಿ ನಾವು ಸೆಲೆಕ್ಟ್ ಆಗ್ತೀವ, 70% ಇದೆ, 80% ಇದೆ, 90% ಇದೆ, ಸೆಲೆಕ್ಟ್ ಆಗ್ಬೋದಾ ಅಂತ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ನೀವು ಸೆಲೆಕ್ಟ್ ಆಗೋದು ಬಿಡೋದು ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಎಷ್ಟು ವೇಕೆನ್ಸೀಸ್ ಇರುತ್ತೆ ಅನ್ನೋದ್ರ ಮೇಲೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ವೇಕೆನ್ಸೀಸು ತುಂಬ ಜಾಸ್ತಿನೇ ಇರುತ್ತೆ. ಸೊ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ನಾನು ಏನಂತ ಹೇಳಿದೆ ಅಂದರೆ 500+ ವೇಕೆನ್ಸೀಸ್ ಖಂಡಿತ ಇರುತ್ತೆ. ಕರ್ನಾಟಕದಲ್ಲಿ 1023 ಹುದ್ದೆಗಳು ಖಾಲಿ ಇದ್ದಿದ್ದಂಥದ್ದು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ. ಸೊ 500+ ವೇಕೆನ್ಸೀಸ್ ಖಂಡಿತ ಇರುತ್ತೆ ಅಂತ ಹೇಳಿದೆ. ಅದು ಯಾವ ಬೇಸಿಸ್ ಮೇಲೆ ಹೇಳಿದೆ, ಹಾಗೆ ಯಾವ ರೀತಿಯಾಗಿ ಅಷ್ಟು ಹುದ್ದೆಗಳು ಖಾಲಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ನಿಮಗೆ ವೇಕೆನ್ಸೀಸ್ ಖಾಲಿ ಇರಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಷ್ಟೋ ಜನ ಅಭ್ಯರ್ಥಿಗಳು ಅಟೆಂಡೇ ಆಗಿರೋದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರೋದಿಲ್ಲ. ಅಂಥ ವೇಕೆನ್ಸೀಸ್ಗಳು ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಕೂಡ ಕೆಲವೊಬ್ಬರು ರಿಜೆಕ್ಟ್ ಆಗಿರ್ತಾರೆ. ಅಂತಹ ಅಭ್ಯರ್ಥಿಗಳ ಪ್ಲೇಸ್ಗಳು ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಆಗಿಯೂ ಕೂಡ ಜಾಬಿಗೆ ಅಟೆಂಡ್ ಆಗೋದಿಲ್ಲ. ಅಂತಹ ಅಭ್ಯರ್ಥಿಗಳ ಪೋಸ್ಟ್ಗಳೇನಿರುತ್ತೆ ಅದಷ್ಟನ್ನು ಕೂಡ ಖಾಲಿ ಇರುತ್ತೆ, ಓಕೆನಾ. ಆ ಒಂದು ಪೋಸ್ಟ್ಗಳನ್ನ ಈಗ ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಈ ಗ್ಯಾಪ್ ಏನಿದೆ ಆವಾಗ ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ನ ರಿಸಲ್ಟ್ ಬಂದುಬಿಟ್ಟು ಏಪ್ರಿಲ್ 1st ವೀಕಲ್ಲಿ ಬರೋವಂಥ ಸಾಧ್ಯತೆ ಇದೆ. ಬರಲಿಲ್ಲ ಅಂತ ಅಂದರೆ ಏಪ್ರಿಲ್ 10 ಒಳಗಡೆ ಖಂಡಿತ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ವೇಕೆನ್ಸೀಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಯಾವ ರೀತಿಯಾಗಿ 500+ ವೇಕೆನ್ಸೀಸ್ ಇರುತ್ತೆ ಅಂತ. ಸೊ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ GDS ಅಂತ ಟೈಪ್ ಮಾಡ್ಕೊಳ್ಳಿ. ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ಇದೆಯಲ್ಲ, ಆ ಒಂದು ಪೇಜ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ. ನೆಕ್ಸ್ಟು ಇದು ಹಳೆಯ ವೆಬ್ಸೈಟು. ಸೊ ಇದರಲ್ಲಿ ನಾನು 2025 ಯಾವ ರೀತಿಯಾಗಿ ವೇಕೆನ್ಸೀಸ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಗ ಕರ್ನಾಟಕದಲ್ಲಿ ಕಾಲಾದಂಥ ಸಂದರ್ಭದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದನ್ನು WPS ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಪೂರ್ತಿ PDF ಡೌನ್ಲೋಡ್ ಆಗುತ್ತೆ. ಸೊ ಲಾಸ್ಟ್ ಪೇಜಿಗೆ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೇಕೆನ್ಸೀಸ್ ಕರ್ನಾಟಕದ ಇದೆ ಅಂತ ಹೇಳ್ಬಿಟ್ಟು. 1119 ವೇಕೆನ್ಸೀಸ್ ನೆನ್ಪಿಟ್ಕೊಳ್ಳಿ. ಇದು 1119 ವೇಕೆನ್ಸೀಸು. ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಮತ್ತು ಅದೇ ಪೇಜಿಗೆ ಹೋಗಿ ಸಪ್ಲಿಮೆಂಟ್ರಿ ಲಿಸ್ಟ್ 2 ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಆ ಒಂದು PDFನೂ ಕೂಡ. ಈ PDF ಓಪನ್ ಆದ ನಂತರ ನೆಕ್ಸ್ಟು ಕೊನೆ ಪೇಜಿಗೆ ಸ್ಕ್ರೋಲ್ ಮಾಡಿಕೊಂಡು ಲಾಸ್ಟಲ್ಲಿ ಎಷ್ಟು ನಂಬರ್ ಇದೆ ಅಂತ ನೋಡಿ. ಸೊ ಇದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಇದ್ದಂತಹ ವೇಕೆನ್ಸೀಸ್ ಆಗುತ್ತೆ. ಸೊ 606 ವೇಕೆನ್ಸೀಸ್ ಅಂದರೆ 1119 ವೇಕೆನ್ಸೀಸಲ್ಲಿ ಅರ್ಧ ಅಂದರೆ 600ಕ್ಕಿಂತ ಜಾಸ್ತಿನೇ ಬರುತ್ತೆ. ಹಾಗಾಗಿ ಅರ್ಧದಷ್ಟು ವೇಕೆನ್ಸೀಸು ಖಂಡಿತ ಖಾಲಿ ಇರುತ್ತೆ. ಅಗೈನ್ ಇದು ಡಿಪೆಂಡ್ ಆಗೋದು ಎಷ್ಟು ಜನ ರಿಜೆಕ್ಟ್ ಆಗಿದ್ದಾರೆ, ಆಬ್ಸೆಂಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒಂದು 500+ ವೇಕೆನ್ಸೀಸು ಖಂಡಿತ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಇರುತ್ತೆ. ಸೊ ಇದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ 500+ ಖಂಡಿತ ವೇಕೆನ್ಸೀಸ್ ಖಾಲಿ ಇರುತ್ತೆ. ನೀವು ಕಂಪೇರ್ ಕೂಡ ಮಾಡ್ಕೊಳ್ಬೋದು ಲಾಸ್ಟ್ ಇಯರ್ ರಿಸಲ್ಟಿಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತಲೂ ಕೂಡ. ಬಟ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಕಟ್ ಆಫ್ ನಿಂತಿದೆ, ಅಂದರೆ 96ಗೆಲ್ಲ ನಿಂತಿದೆ. ಸೊ 90+ ಇರೋವಂಥವರು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ನೇಮು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು.
ಸೊ 90+ ಇರೋ ಅಂಥವರು ಯಾರ್ಯಾರೆಲ್ಲ ಇದ್ದೀರಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ನ ಖಂಡಿತವಾಗ್ಲೂ ರೆಡಿ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ನು ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಕಾಲ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡಿದ ತಕ್ಷಣ ನೀವು ಹೋಗಿ ಅಟೆಂಡ್ ಮಾಡಿಕೊಂಡು ಬರ್ಬೋದು. ಸೊ ಇದು ಒಂದು ನನ್ನ ಸಜೆಷನ್ನು. ಕಟ್ ಆಫ್ ಬಂದುಬಿಟ್ಟು ಖಂಡಿತ 90+ ಇರುತ್ತೆ. 94, 95, 96 ಇರೋ ಅಂಥವ್ರಿಗೆ ಆಲ್ಮೋಸ್ಟು 95% ಅಷ್ಟು ಜನಕ್ಕೆ ಸಿಗುತ್ತೆ. ಓಕೆನಾ, ಅದರಲ್ಲಿ ಯಾವುದಂತಹ ಡೌಟು ಬೇಡ ನಿಮಗೆ. ಸೊ ಇನ್ನು ಮಿಕ್ಕಿದಂಥ ಪರ್ಸೆಂಟೇಜ್ ಇರೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಇನ್ನೊಂದು ಶೆಡ್ಯೂಲು ಹಾಗೆಯೇ 3rd ಮೆರಿಟ್ ಲಿಸ್ಟು, 4th ಮೆರಿಟ್ ಲಿಸ್ಟು ಹೀಗೆ ಬಿಡ್ತಾ ಹೋಗ್ತಾರೆ. ಟೋಟಲ್ ಆಗಿ 5ರಿಂದ 6 ಮೆರಿಟ್ ಲಿಸ್ಟ್ಗಳು ಇರುತ್ತೆ. ನೀವು ಏನು ಚಿಂತೆ ಪಡೋವಂಥ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೇಕೆನ್ಸೀಸ್ ಎಷ್ಟಿರುತ್ತೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ನಿಮ್ಮ ಪರ್ಸಂಟೇಜು ಹತ್ತತ್ರ ಇದ್ದರೆ 94, 95, 96 ಎಲ್ಲನೂ ಇದ್ದರೆ ಖಂಡಿತವಾಗ್ಲೂ ನೀವು ಸೆಲೆಕ್ಟ್ ಆಗ್ತೀರಾ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.